ಈಗ ನಿಮ್ಮ ಹೆಸರು ವೆಂಕಟೇಶಪ್ಪ ಅಂತ. ವೆಂಕಟೇಶಪ್ಪ. ಈಗ ನಿದ್ದೆ ಎಷ್ಟೊತ್ತು ಹೋಗ್ತೀರ ಒಂದು ರಾತ್ರಿಗೆ? ರಾತ್ರಿ ನಾನು 9 ಗಂಟೆಗೆ ಮಲಗಿಬಿಡ್ತೇನೆ. ಆಮೇಲೆ 6 ಗಂಟೆ ತನಕ. ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ. ಮಧ್ಯದಲ್ಲಿ ಒಂದ್ಸಲ 2 ಸಲ ರೀಸಸ್ಗೆ 2 ಸಲ ಆಗ್ತೀಯ. ಅಲ್ಲಿ 8 ಗಂಟೆ ನಿದ್ದೆ ಮಾಡ್ತೀರಿ ನೀವು. ಮಧ್ಯದಲ್ಲಿ ನೋವುಗಳು ಗೀವುಗಳು ಏನೂ ಬರಲ್ಲ? ಏನು ಇರಲ್ಲ. ಈಗ ವಯಸ್ಸು ಎಷ್ಟು? 91 ವರ್ಷ. ಶುಗರ್ ಇಲ್ಲ? ಶುಗರ್ ಇಲ್ಲ. ಆಮೇಲೆ ಊಟ ದಿನಕ್ಕೆ ಎಷ್ಟು ಸಲ ತಿಂತೀರಿ? 2 ಸಲ. ಬೆಳಿಗ್ಗೆ 10 ಗಂಟೆಗೆ, ಬೆಳಗ್ಗೆ 10 ಗಂಟೆಗೆ, ರಾತ್ರಿ 7 ಗಂಟೆ ಮೇಲೆ. 7 ಗಂಟೆ 2 ಸಲ ಊಟ ಮಾಡ್ತೀರ ಅಷ್ಟೇ. ಮಧ್ಯದಲ್ಲಿ ಕಾಫಿ ಟೀ ಏನು ಇಲ್ಲ. ಯಾರನ್ನ ಕೊಟ್ರೆ ಅಲ್ಲಿ ಹೋಗ್ತಾ ಇರ್ತೀರಲ್ಲ ನೀವು? ನಮ್ಮ ಏನೋ ತಗೊಂಡ್ರೆ ಇಲ್ಲದೆ ಇದ್ರೆ ಬೇಡ. ಒಪ್ಪೋದಿಲ್ಲ. ಸರಿ, ಹಂಗಾರೆ ಒಂದ್ ದಿನಕ್ಕೆ 4-5 ಕಿಲೋಮೀಟರ್ ಓಡಾಡ್ತೀರಾ? ಓಡಾಡ್ತೀನಿ. ನೀವು ದೇವಸ್ಥಾನ ಹತ್ರ, ತೋಟದ ಹತ್ರ ಹೋಗ್ತೇನೆ, ಎಲ್ಲ ಬರ್ತೇನೆ ನಾನು. ಎಷ್ಟು ವರ್ಷಗಳಿಂದ ಅಂದ್ರೆ ಇವತ್ತಿಗೆ ಮಾಂಸ ತಿಂದೇ ಇಲ್ಲ ನೀವು? ಮಾಂಸ ಸುಮಾರು 20 ವರ್ಷ ಆಯ್ತು ಬಿಟ್ಟು. 90 ವರ್ಷ 70 ವರ್ಷ ವಯಸ್ಸವರೆಗೂ ಮಾಂಸ ತಿಂದೆ? ಹೌದು. ಆಮೇಲೆ ತಿನ್ಲಿಲ್ಲ? ಊಟ ಅಂದ್ರೆ ಬರೀ ಏನೋ ಮುದ್ದೆ ತಿಂತೀರಾ ಇಲ್ಲ ತರಕಾರಿ? ಮುದ್ದೆ ಬೇಕು ನನಗೆ. ಅನ್ನ ನನಗೆ ಇಷ್ಟನೇ ಇಲ್ಲ. ಸ್ವೀಟ್ ನನಗೆ ಇಷ್ಟನೇ ಬರೋಲ್ಲ. ಸ್ವೀಟ್ ತಿನ್ನೋದಿಲ್ಲ, ಬರೋಲ್ಲ. ಅಂದ್ರೆ ಬೆಳಿಗ್ಗೆ ಮುದ್ದೆ ತರಕಾರಿನೂ ತಿಂತೀರಿ? ತರಕಾರಿ. ರಾತ್ರಿ ಮುದ್ದೆ ತರಕಾರಿ. ಮೊಟ್ಟೆನೂ ತಿನ್ನಲ್ಲ? ಮೊಟ್ಟೆನೂ ತಿನ್ನಲ್ಲ. ಅದ್ರ ವಿಚಾರನೇ ಬೇಡ. ಹಂಗಾರೆ ನಿಮ್ಗೆ ಮೋಷನ್ಸ್ ದಿನಕ್ಕೆ ಒಂದೇ ಸಲ ಹೋಗೋದು? ಆರಾಮಾಗಿರ್ತೀರಿ? ಒಂದೊಂದು ದಿವಸ 2 ದಿವಸನೂ ಇದ್ದೋಗ್ಬಿಡ್ತೇನೆ. ಮೋಷನ್ ಆಗ್ತೀರ? ಮೋಷನ್ ಏನ್ ತೊಂದರೆ ಕೊಡಲ್ಲ? ಏನು ತೊಂದರೆ ಇಲ್ಲ. ಈಗ ನಿನಗೆ ಸೊಂಟ ನೋವುದು, ಸುಸ್ತಾಗ ಏನು, ಮೊಣಕಾಲು ನೋವು, ಸೊಂಟ ನೋವು ಏನೂ ಇಲ್ಲ. ಬೇಜಾರಾಗೋದು? ಬೇಜಾರು ನಾನು ನೋಡೇ ಇಲ್ಲ. ಹೆಂಗ್ ಟೈಮ್ ಪಾಸ್ ಮಾಡ್ತೀರಿ ಒಂದಿನಕ್ಕೆ? ಅವಾಗ ನೀನು 10 ಗಂಟೆ ನಿದ್ದೆ ಮಾಡ್ತೀರಿ, ಒಪ್ಕೊಂತೀನಿ. 1-2 ಗಂಟೆ ನೀನು ಸ್ನಾನ ಗಿನ್ನ ಮಾಡ್ಕೊಂತೀರಿ. 10 ರಿಂದ 12 ಗಂಟೆ. ಮಧ್ಯಾಹ್ನದೊತ್ತು ಸ್ವಲ್ಪ ನಿದ್ದೆ ಹೋಗ್ತೀನಿ. ಹಂಗಾರೆ ದಿನಕ್ಕೆ 8 ಗಂಟೆ ನಿದ್ದೆ ಮಾಡ್ತೀರಿ, ಮಧ್ಯಾಹ್ನ 1 ಗಂಟೆ 2 ಗಂಟೆ ನಿದ್ದೆ ಮಾಡ್ತೀರಿ. ಮಧ್ಯಾಹ್ನ 1 ಗಂಟೆ 1.5 ಗಂಟೆ. ಹಂಗಾರೆ 9 ಗಂಟೆ ತಂಪಾಗಿ ನಿದ್ದೆ ಮಾಡ್ತೀರಿ. ಅಂದ್ರೆ ನಿಮ್ಮ ಸೀಕ್ರೆಟ್, ನೀವು ಜೀವನದಲ್ಲಿ ಆರೋಗ್ಯವಂತ ಆಗಿರೋ ಸೀಕ್ರೆಟ್ ನಿದ್ದೆನೆ. ನೀನು ಊಟನೂ ಬರೀ ಮುದ್ದೆನೇ ತಿಂತೀರಿ, ಪ್ರೋಟೀನ್ಸ್ ತಿನ್ನಲ್ಲ, ತರಕಾರಿ. ಸರ್, ಹಸಿವೆ ಆಗೋಲ್ಲ ನನಗೆ. ಸಾಯಂಕಾಲ ತನಕ ಇದ್ದೋಗ್ಬಿಡ್ತೀನಿ, ಹಸಿವೆ ಆಗಲ್ಲ. ನಾನು ಹಸಿವೆ ಆಗದೆ ಇದ್ರು ನನ್ನ ಟೈಮ್ ಸರಿಯಾಗಿ ಎಷ್ಟು ತಿನ್ಬೇಕು ಅಷ್ಟೇ. ಆಯ್ತು. ಈಗ ಈ 70 ವರ್ಷ ಆದ್ಮೇಲೆ ನಿಮ್ಗೆ ಜೀವನ ಹೆಂಗ್ ಬದುಕಬೇಕು, ಏನ್ ತಿನ್ಬೇಕು ಅಂತ ಬಹಳ ಪರಿಣಿತ ಆಗಿದ್ದೀರಿ. ಈಗ ಹೆಂಗ್ ಬದುಕೊಬೇಕು? ಡೈಲಿ ಸ್ನಾನ ಮಾಡ್ತೀರಾ? ಡೈಲಿ ಇಲ್ಲ, ದಿನ 3 ದಿವಸಕ್ಕೊಂದ್ಸಲ ಸ್ನಾನ ಮಾಡ್ತೀರಿ, ಆರಾಮಾಗಿರ್ತೀರಿ. ವಯಸ್ಸು ಹುಡುಗನಲ್ಲಿದ್ದಲ್ಲಿ ಹೆಂಗಿದ್ರೆ ಆರೋಗ್ಯ ಹೆಂಗ್ ಮೇಂಟೈನ್ ಮಾಡಿದ್ರಿ? ಅವಾಗೂ ಹಿಂಗೆ? ಆವಾಗ ಚೆನ್ನಾಗಿತ್ತು. ನನಗೆ ಎಲ್ಲ ಹೇಳಕ್ಕಾಗಲ್ಲ ಬಿಡಿ, ಅಷ್ಟು ಚೆನ್ನಾಗಿತ್ತು. ಊರಲ್ಲಿ ಮನೆಯಲ್ಲಿ ನಾನು ಕೆಲಸನೂ ಉದ್ಯೋಗನೂ ಮಾಡ್ತಾ ಇದ್ದೆ, ಮನೆಯಲ್ಲಿ ಕೆಲಸನೂ ಮಾಡ್ತಾ ಇದ್ದೆ, ಫೀಲ್ಡ್ ಅಲ್ಲಿ ಹೋಗಿ. ಹೌದಾ? ಉದ್ಯೋಗ ಏನು ಉದ್ಯೋಗ? ನೀವು ಟೀಚರ್ ಆಗಿದ್ರಿ, ಟೀಚರ್ ಕೆಲಸ ಮುಗಿಸ್ಕೊಂಡು ಮನೆಯಲ್ಲಿ ಕೆಲಸನೂ ಮಾಡ್ತಾ ಇದ್ದೆ. ಹೌದಾ? ಹಂಗ ರಿಟೈರ್ಡ್ ಆಗಿ ನೀವು ಇವಾಗ 60, 70, 30 ವರ್ಷ ಆಯ್ತು? 30 ವರ್ಷ ಆಯ್ತು. 31 ವರ್ಷ ರಿಟೈರ್ಡ್ ಸಂಬಳ ತಗೊಂತ? ಹೌದು ಸರ್. 60 ರೂಪಾಯಿಗೆ ನಾನು ಸೇರಿದ್ದು ಅವಾಗ 60ನೇ ಇಸ್ವಿಯಲ್ಲಿ, 60ನೇ ಇಸ್ವಿಯಲ್ಲಿ ಸೇರಿದ್ದು. ಇವಾಗ ನನ್ಗೆ 60,000 ಬರುತ್ತೆ ಪೆನ್ಷನ್. ಹೌದಾ? ಇರ್ಲಿ. ಹಂಗಾರೆ ನಾನು ಯಾಕಂದ್ರೆ ಯಾಕೆ ನಾನು ನಿಮ್ಮನ್ನ ಇಂಟ್ರೂವ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ 91 ವರ್ಷ ಆದ್ಮೇಲೆ ಶುಗರ್ ಇಲ್ಲ, ಸ್ವಲ್ಪ BP ಇದೆ ಅಷ್ಟೇ. ಅದು ಬಿಟ್ಟು ಏನು ತೊಂದರೆ ಇಲ್ಲ ನಿಮಗೆ. ಕಿವಿ ಕೇಳಿಸ್ತಾ ಇದೆ, ಕಣ್ಣು ಆಪರೇಷನ್ ಕಿವಿ ಸ್ವಲ್ಪ ಕಮ್ಮಿ ಆಗಿದೆ. ಕಣ್ಣು ಆಪರೇಷನ್ ಮಾಡಿದ್ದೀರಾ? ಇಲ್ಲ. ನಾನು ಎಲ್ಲ ಓದ್ತೀನಿ, ಪೇಪರ್ ಎಲ್ಲ ಓದ್ತೀರಿ. 91ನೇ ವರ್ಷದಲ್ಲಿ ಪೇಪರ್ ಚೆನ್ನಾಗಿ ಕಣ್ಣಿಗೆ ಸ್ಪೆಕ್ಸ್ ಹಾಕಲ್ಲ? ನನಗೇನು ತಾಪತ್ರೆ ಸ್ಪೆಕ್ಸ್ ಹಾಕಲ್ಲ. ಆಮೇಲೆ ಹೌದು, ನಿಮ್ಮದು ನನಗೇನ ನೀನು ಆರೋಗ್ಯದ ಗುಟ್ಟು ಆಹಾರ ಮತ್ತು 2 ಸಲ ಊಟ ಮಾಡ್ತಾ ಇದ್ದೀರಿ, ಮತ್ತು 8-9 ಗಂಟೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀರಿ. ಆಮೇಲೆ ಮನಸ್ಸು ನೆಮ್ಮದಿ ಇದೆ ನಿಮಗೆ, ಯಾವುದು ಬೇಜಾರಿಲ್ಲ, ಡಿಪ್ರೆಷನ್ ಇಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಿಮ್ದು ವಂಶ ಪಾರಂಪರ್ಯವಾಗಿ ಆರೋಗ್ಯ, ನಿಮ್ ತಾತ, ಅಪ್ಪ, ಅಮ್ಮ, ಅವರೆಲ್ಲ 80-85 ವರ್ಷ ಬದುಕಿದ್ರು. ನಮ್ಮ ತಾತ ಅವರೆಲ್ಲ ಬದುಕಿದ್ರು. ಹಂಗಾರೆ ನಿಮ್ಮ ಅಪ್ಪನೂ ಜಾಸ್ತಿ ದಿವಸ ಬದುಕಿದ್ರು. 70-78. ನಿಮ್ ತಾತ 80 ವರ್ಷ ಬದುಕಿದ್ರು. ಅಂದ್ರೆ ನಿನ್ ಜೀವನ ಎಲ್ಲ ಹಳ್ಳಿನಲ್ಲೇ ಬದುಕಿದ್ದು? ಹಳ್ಳಿನೇ, ತೋಟ, ಮನೆ, ಇದು ಅಷ್ಟೇ. ಓಕೆ. ಇನ್ನೇನ ನೀವು ಆರೋಗ್ಯವಾಗಿ ಇರೋದಕ್ಕೆ ಇನ್ನೇನ ಸೀಕ್ರೆಟ್ ಇದೆಯಾ? ಇದೇ ಒಂದು. ಏನು? ನಾನು ಮುಷ್ಟಿ ಚಕ್ಕೆ ತಿಂತಾ ಇದ್ದೇನೆ.
ಮುಷ್ಟಿ ಚಕ್ಕೆ ಅಂದ್ರೆ ಅದು ಒಂದು ಮರ, ಮುಷ್ಟಿ ಮರ ಅಂತ. ಮುಷ್ಟಿ ಮರ. ಹಾ ಅದು ಕಹಿ, ಕಹಿ ಅಂದ್ರೆ ಕಹಿ. ಹಾ. ಅದು ಎಷ್ಟು ವರ್ಷದಿಂದ ತಿಂತ? ನಾನು ಹೈಸ್ಕೂಲ್ ಅಲ್ಲಿ ಇದ್ದಾಗನಿಂದ ತಿಂತಾ ಇದ್ದೆ. ಡೈಲಿ ಒಂದ್ ತಿಂಗಳು ತಿಂತೀನಿ, ಆಮೇಲೆ ಒಂದ್ ತಿಂಗಳು ಬಿಟ್ಟು ಬಿಡ್ತೀನಿ. ಏನದು, ಯಾಕೆ, ಯಾರು ಹೇಳಿದ್ರು ನಿಮ್ಗೆ ಅದು? ಅದು ನಮ್ಮ ಅಜ್ಜಿ ಒಬ್ಬರು ಹೇಳಿದ್ರು. ನಮ್ಮ ಅಜ್ಜಿ ಹೇಳಿದ್ರು ಅದು ತಿನ್ನು ಅಂತ. ತಿಂತಾ ಇದ್ದೀನಿ. ಅಂದ್ರೆ ಇನ್ನೊಂದು, ಅದು ಊಟ ಮಾಡೋದಕ್ಕೆ ಮುಂಚೆ ಬರೀ ಹೊಟ್ಟೆಯಲ್ಲಿ ತಿಂದ್ರೆ ಔಟ್ ಮನುಷ್ಯ. ಅದು ತಿಂದು ಹಾಲು ಕುಡಿದ್ರೆ ಔಟು. ಹಂಗೆ ಹಾಲ್ಗೂ ಅದಕ್ಕೂ ಏನು ಮರದ ಕಡ್ಡಿನಾ? ಚಕ್ಕೆ. ಅದು ಚಕ್ಕೆ. ಅದು ಎಲ್ಲಿ ಸಿಗತ್ತೆ? ನಮ್ಮೂರಲ್ಲಿದೆ. ನಿಮ್ಮೂರಲ್ಲಿ ಇದೆ? ದಂಡಿಯಾಗಿದೆ. ಅದನ್ನ ಪುಡಿ ಮಾಡ್ಕೊಂಡು? ಇಲ್ಲ, ನಮ್ಮ ಇದು ಅಗತ್ತಿಂದ ಆಗ್ಬಿಟ್ಟ. ಹೌದಿಲ್ಲ, ನೀವು ಒಬ್ಬರೇ ಮಾಡ್ತಾರೆ? ಯಾರು ಯಾರಿಗೆ ಹೇಳಿದ್ರು ಯಾರು ಮಾಡ್ತಾ ಇಲ್ಲ. ಮಕ್ಕಳಿಗೆಲ್ಲ ಹೇಳಿದೆ, ಯಾರು ಮಾಡ್ತಾ ಇಲ್ಲ. ಸರಿ, ಅದೊಂದು. ಇನ್ನೇನು ಸೀಕ್ರೆಟ್ ನಿಮ್ದು ಗುಟ್ಟು ಆರೋಗ್ಯಕ್ಕೆ? ಇನ್ನೇನು ಇಲ್ಲ ಸರ್. ಆಹಾರ ನನ್ನ ಕರೆಕ್ಟ್. ಇನ್ನೊಂದು, ನಾನು ಆಲೋಚನೆ ಮಾಡೋಲ್ಲ. ಯಾರಾದ್ರೂ ಬೈದ್ರು ಕೂಡ ಆವಾಗಲೇ ಬಿಟ್ಟು ಬಿಡ್ತೀನಿ, ಮತ್ತೆ ಆಲೋಚನೆ ಮಾಡೋಲ್ಲ ಅಷ್ಟೇ. ನನ್ನ ಆಲೋಚನೆ ಅನ್ನೋದು ನಾನು ಮಾಡೋದೇ ಇಲ್ಲ. ಓಕೆ, ನೆಮ್ಮದಿಯಾಗಿ ಇರೋದು, ಆರಾಮಾಗಿ ನೆಮ್ಮದಿಯಾಗಿ. ಒಳ್ಳೇದು ವೆಂಕಟೇಶಪ್ಪನವರೇ. 91 ವರ್ಷಕ್ಕೆ ನೀನು ಆರೋಗ್ಯದ ಗುಟ್ಟು, ಆಹಾರದ ಬಗ್ಗೆ ಮತ್ತು ನಿದ್ದೆ ನನಗೆ ಅನ್ಸುತ್ತೆ, ನಾನು ಎಷ್ಟೋ ಜನ ಪೇಷಂಟ್ ಕೇಳಿದ್ದೀನಿ ವಯಸ್ಸಾದ ನಿದ್ದೆ ಬರಲ್ಲ ಅಂದ್ರೆ, ನೀವು ರಾತ್ರಿ 8 ಗಂಟೆ, ಮಧ್ಯಾಹ್ನ 1 ಗಂಟೆ ತಪ್ಪದೆ ನಿದ್ದೆ ಮಾಡ್ತಾ ಇದ್ದೀರಿ. ಅದಕ್ಕೆ ನೀವು ಯಾರೋ 91 ವರ್ಷದಲ್ಲಿ ಆರೋಗ್ಯವಾಗಿದ್ದೀರಿ. ಸಂತೋಷ, ಒಳ್ಳೇದಾಗ್ಲಿ. ಹೌದು ಸರ್. ಓಕೆ.